ಒಂದು ಬಂಡಿ ಅನ್ನ, ಅದಕ್ಕೆ ಪಾತ್ರೆಗಟ್ಲೆ ಸಾರು ಸಾಂಬಾರು ಹುಳಿ. ಯಾರಿಗೆ? ಭೀಮಗ? ಅಲ್ಲ, ಅವನಿಗೆ ತಗೊಂಡೋಗ್ಬೇಕು ದಿನ. ಒಬ್ಬ ಮನುಷ್ಯ 2 ಎತ್ತು, ಒಂದ್ ಬಂಡಿ ಅನ್ನ, 16 ಪಾತ್ರೆ, ಅದಕ್ಕೆ ಬೇಕಾದ ಉಳಿದ ಪದಾರ್ಥಗಳು, ದೊಡ್ಡ ಕಡಾಯಿಯಲ್ಲಿ ತುಪ್ಪ, ಅದಕ್ಕೆ ಬೇಕಾದ ಮಜ್ಜಿಗೆ, ಮೊಸರು, ಈ ಇಷ್ಟೂ ತಗೊಂಡೋಗ್ಬೇಕು ಅವನಿಗೆ. ತಗೊಂಡ್ ಮತ್ ಮೇಲೆ ಮನುಷ್ಯ ಆ ಮನುಷ್ಯನಂತ ತಿಂದು ಬಿಡ್ತಾನೆ. ಅದು ಬಂಡಿ ಅಲ್ಲಿಗೆ ಮುಗೀತದು. ಅದಕ್ಕೆ ಕುಂತಿ ಹೇಳ್ತಾಳೆ ಹೀಗೆ, ನನ್ನ ಪರ್ಮಿಷನ್ ತಗೊಳ್ಳದೆ ನೀವು ಹೆಂಗ್ ಮಾಡಿದ್ರಿ? ಯಾರು? ಧರ್ಮರಾಜ. ಭೀಮನನ್ನು ಕಳ್ಕೊಂಡ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮುಂದೆ ನಾವು ರಾಜ್ಯಭಾರಕ್ಕೆ ಯಾರನ್ನ ಗತಿ, ಯಾರನ್ನ ಆಶ್ರಯಿಸುವುದು? ಅಮ್ಮ ನಂಗೆ ಇದ್ಯಾಕೋ ಸರಿ ಕಾಣಿಸ್ತಿಲ್ಲ. ಭೀಮ ಹೇಳ್ತಾನೆ, ನಿಂಗೇನ್ ಸಮಸ್ಯೆ? ನಾನು ಹೋಗಿ ಬರುದು, ನಾನೇ ಧೈರ್ಯವಾಗಿದ್ದೇನೆ, ಏನಾಗಲ್ಲಣ್ಣ, ನೀನು ಯೋಚನೆ ಮಾಡು. ಅವನಿಗೆ ಪೈಶಾಚ ಅಸ್ತ್ರಗಳೆಲ್ಲ ಗೊತ್ತಿತ್ತು, ಆದ್ರೆ ಅವನಿಗೆ ದೇವತಾ ಅಸ್ತ್ರಗಳು ಬೇಕಿತ್ತು. ಇವನ ಕೈಗೆ ಸಿಕ್ಕಿದ್ರೆ ಕಾಡಿನಲ್ಲಿ ಬೇಟೆ ಆಡೋನು, ಇವನಿಗೆ ಯಾಕೆ ದೇವತಾ ಅಸ್ತ್ರಗಳು? ಆದ್ರಿಂದ ಇವನಿಗೆ ಬೇಡ ಅಂತ ಅವ್ರ ಮನಸ್ಸಲ್ಲಿ ಇದ್ದಿದ್ದು. ನಿನ್ಗೆ ಏನಾದ್ರೂ ಕಲಿಯುವ ಕೈಚಳಕದ ವಿಷಯದಲ್ಲಿ ಏನೇ ಬೇಕಿದ್ರು ನನ್ನ ಹೆಲ್ಪ್ ಇದೆ, ಶಿಕ್ಷಣವನ್ನು ಪಡೆಯುವ ಆಸಕ್ತಿ ನಿನಗೆ ಪ್ರಾಮಾಣಿಕವಾಗಿದೆ, ಅದರಿಂದಾಗಿ ನನ್ನ ಹೆಸರು ಹೇಳ್ಕೊಂಡು ಬದುಕೋ ಅಂತ ಹೇಳಿ ಕಳಿಸ್ಬಿಟ್ಟಿದ್ರು. ಕುಂತಿಗೆ ತುಂಬಾ ಚುರ್ರ ಅನ್ನತ್ತೆ. ಏನೋ ಬೇಕು ಅಂತ ಮಾತಾಡ್ಲಿಕ್ಕೆ ಹೊರಟಾಗ ಇದೇನು ಕೇಳಿಸ್ಕೊಂಡು ಹೋಗ್ತಾರ, ಮಾತಾಡಲ್ಲ, ಸೀದಾ ಒಳಗೆ ಹೋಗ್ತಾಳೆ. ಅವರೆಲ್ಲ ಮುಖ ವಿವರಣೆ ಆಗಿದ್ದೆಲ್ಲ ಸರಿ ಮಾಡ್ಕೊಂಡು ಏನು ನಾನು ತಪ್ಪು ಸಮಯದಲ್ಲಿ ಬಂದ ಒಳಗೆ, ನೀವೇನು ತುಂಬ ಗಂಭೀರವಾದ ಚರ್ಚೆ ಮಾಡ್ತಾ ಇದ್ದಾಗಿತ್ತು, ಏನಾಯ್ತು ಕೇಳ್ಬೋದಾ? ಅವರಿಗೆ ಹೇಗೂ ಮನೆಯಲ್ಲೇ ಇದ್ದವರು, ಪೂರ್ತಿ ಹೇಳಲಿಕ್ಕೂ ಆಗಲಿಲ್ಲ. ಇಲ್ಲ, ಏನೋ ಮನೆ ತಾಪತ್ರೆ, ಅದು ಯಾವಾಗಲೂ ಇರುವಂಥದ್ದೇ, ಇಲ್ಲ ಸಂಕೋಚ ಬೇಡ ಹೇಳಿ. ಆಗ ಅವರು ಚೂರು ಬಾಯ್ ಬಿಡ್ತಾರೆ, ಹೀಗೆ ಒಬ್ಬನನ್ನು ಕಳಿಸ್ಬೇಕಿದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅಯ್ಯೋ ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀರಿ, ನನಗೆ 5 ಮಕ್ಕಳಿದ್ದಾರೆ, ಅದರಲ್ಲಿ ಒಬ್ಬನನ್ನು ನಾನು ಕಳಿಸ್ಲಿಕ್ಕೆ, ನೀವು ಏನು ಅತಿಥಿಗಳನ್ನು ಬಂದವ್ರನ್ನ ನಾವು ನಮ್ಮ ಪರವಾಗಿ ನಿಮ್ಮನ್ನು ಕಳಿಸೋದು ಅಂದರೆ ನಮ್ಗೆ ಕೆಟ್ಟ ನರಕ ಬರುತ್ತೆ, ಅದಕ್ಕಿಂತ ನಾವೆಲ್ಲರೂ ಒಟ್ಟಿಗೆ ಹೋಗೋದೇ ಬೆಟರ್, ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಅವರು ಡಿಸೈಡ್ ಮಾಡ್ಕೊಂಡು ಮಾತಾಡ್ತಾರೆ. ಹಾಗೆ ಹೇಳ್ಬೇಡಿ, ಯಾವ ತಾಯಿಗೂ ಕೂಡ 10 ಅಲ್ಲ 100 ಮಕ್ಕಳಿದ್ರು ಕೂಡ ಎಲ್ಲ ಮಕ್ಕಳು ಮಕ್ಕಳೇ. ಶಬಾಷ್. ನಾನು ನಿಮಗೆ ನನ್ನ ಮಕ್ಕಳನ್ನು ನಿಮ್ಮ ಪರವಾಗಿ ಕೊಟ್ಟು ಬಿಡ್ತೇನೆ, ಅವನು ಸತ್ತೋಗ್ತಾನೆ ಅಂತ ಹೇಳಿದ್ದಲ್ಲ. ನನಗೊಬ್ಬ ಮಗ ಇದ್ದಾನೆ, ಅವನು ಭೀಮ ಅಂತ, ಅಂದರೆ ಹೆಸರು ಹೇಳುವುದಿಲ್ಲ, ಅಲ್ಲೇನೋ ಬೇರೆ ಹೆಸರು ಹೇಳ್ತಾರೆ. ಅವನಿಗೆ ಒಂದು ಋಷಿಗಳಿಂದ ಒಂದು ವಿಶಿಷ್ಟವಾದ ಮಂತ್ರವಿದ್ಯೆ ಗೊತ್ತಿದೆ. ಅವನಿಗೆ ಈ ರಾಕ್ಷಸರನ್ನೆಲ್ಲ ಕೊಲ್ಲುವುದು ತುಂಬ ಸುಲಭ. ಅವನು ಹೀಗೊಂದು 2-3 ಸರ್ತಿ ಇಂಥ ಪ್ರಸಂಗ ನಾವು ಕಾಡಿನಿಂದ ಬರುವಾಗ ಆಗಿದೆ. ಅಂದರೆ ಹಿಡಿಂಬನ ಕಥೆಯನ್ನು ನೆನಪಿಸ್ಕೊಂಡು ಹೇಳ್ತಾಳೆ. ಹಾಗಾಗಿ ಇವನನ್ನು ಕೂಡ ಅವ್ನು ಕೊಂದು ಬರ್ತೇನೆ, ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಆದರೆ ಒಂದು ವಿಷಯ, ಅವನನ್ನು ಕಳಿಸಿದ್ದೇನೆ, ಅವನು ಕೊಂದು ಬಂದಿದ್ದಾನೆ ಅನ್ನೋದನ್ನು ನೀವು ಯಾರ ಹತ್ರನೂ ಹೇಳಬಾರ್ದು ಅಷ್ಟೇ. ತುಂಬ ಒತ್ತಾಯ ಮಾಡ್ತಾಳೆ. ಫಸ್ಟ್ ಅವ್ರು ಒಪ್ಕೊಳ್ಳಲ್ಲ. ನಿಮ್ಗೇನು ನಾನು ನನ್ನ ಮಕ್ಕಳನ್ನು ನಿಮ್ಮ ಬದಲಾಗಿ ಸಾಯ್ಲಿಕ್ಕೆ ಬಿಡ್ತೇನಾ? ನಾನು ಸಾಯ್ಲಿಕ್ಕೆ ಬಿಡೋದು, ನಾನು ತಾಯಿಯಾಗಿ ನಂಗೆ ಇಷ್ಟು ಧೈರ್ಯ ಇದೆ, ನೀವು ಯಾಕೆ ಧೈರ್ಯ ತಗೊಳ್ಳಲ್ಲ? ಏನು ಯೋಚನೆ ಮಾಡಬೇಡಿ, ಅವನು ಹೋಗಿ ಬರ್ತಾನೆ, ನಾಳೆ ಉಳಿದದ್ದೆಲ್ಲ ರೆಡಿ ಮಾಡಿ. ಒಂದು ಬಂಡಿ ಅನ್ನ, ಅದಕ್ಕೆ ಪಾತ್ರೆಗಟ್ಲೆ ಸಾರು ಸಾಂಬಾರು ಹುಳಿ. ಯಾರಿಗೆ? ಭೀಮಗ? ಅಲ್ಲ, ಅವನಿಗೆ ತಗೊಂಡೋಗ್ಬೇಕು ದಿನ. ತಗೊಂಡು ಹೋಗಿ ಕೊಟ್ಟು. ಒಬ್ಬ ಮನುಷ್ಯ 2 ಎತ್ತು, ಒಂದ್ ಬಂಡಿ ಅನ್ನ, 16 ಪಾತ್ರೆ, ಅದಕ್ಕೆ ಬೇಕಾದ ಉಳಿದ ಪದಾರ್ಥಗಳು, ದೊಡ್ಡ ಕಡಾಯಿಯಲ್ಲಿ ತುಪ್ಪ, ಅದಕ್ಕೆ ಬೇಕಾದ ಮಜ್ಜಿಗೆ, ಮೊಸರು, ಈ ಇಷ್ಟೂ ತಗೊಂಡೋಗ್ಬೇಕು ಅವನಿಗೆ. ತಗೊಂಡ್ ಮತ್ ಮೇಲೆ ಮನುಷ್ಯ ಆ ಮನುಷ್ಯನಂತ ತಿಂದು ಬಿಡ್ತಾನೆ. ಅದು ಬಂಡಿ ಅಲ್ಲಿಗೆ ಮುಗೀತದು. ಪ್ರತಿ ಸರ್ತಿ ಹೋಗುದು ಮಾತ್ರ, ರಿಟರ್ನ್ ಟಿಕೆಟ್ ಇಲ್ಲ. ಓಕೆ, ಇದನ್ನೆಲ್ಲ ನೀವು ರೆಡಿ ಮಾಡಿ, ನಾವು ಅದನ್ನು ರೆಡಿ ಮಾಡ್ಲಿಕ್ಕೆ ಆಗೋದಿಲ್ಲ, ವ್ಯವಸ್ಥೆ ಮಾಡಿ. ಖಂಡಿತ ಆಯಿತು ಅಂತ ಹೇಳಿ ಒಂಥರ ಅಳುಕಲ್ಲೇ ಶುರು ಮಾಡ್ತಾರೆ. ಆದರೆ ಒಳಗಿನಿಂದ ಅವರ ಇದರಲ್ಲಿ ಎಲ್ಲೂ ಭಯ ಇರಲಿಲ್ಲ, ಅದರಿಂದಾಗಿ ಕೊನೆಗೆ ಧೈರ್ಯ ಮಾಡಿ ಎಲ್ಲ ರೆಡಿ ಮಾಡ್ತಾರೆ. ಇವ್ರು ಬೇಡಿ ವಾಪಸ್ ಬರೋರು, ಏನು ಇವತ್ತು ಭೀಮಸೇನ ಭಾರಿ ಖುಷಿಯಾಗಿದ್ದಾನೆ ಅಂತ ಕೇಳ್ತಾರೆ. ಯಾಕಂದ್ರೆ ಅವನಿಗೆ ಯಾವಾಗಲೂ ಅರೆ ಹೊಟ್ಟೆ. ಇವ್ರು ಬೇಡಿದಂಥದ್ರಲ್ಲಿ ಅರ್ಧ ತಿಂದರು, ಅವನಿಗೆ ಅರೆಕಾಸಿನ ಮಜ್ಜಿಗೆ ಥರ ಅದು. ಅದಕ್ಕೆ ಕುಂತಿ ಹೇಳ್ತಾಳೆ ಹೀಗೆ, ನನ್ನ ಪರ್ಮಿಷನ್ ತಗೊಳ್ಳದೆ ನೀವು ಹೆಂಗೆ ಮಾಡಿದ್ರಿ ಅಂತ ಅಣ್ಣ. ಯಾರು? ಧರ್ಮರಾಜ. ಭೀಮನನ್ನು ಕಳ್ಕೊಂಡ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮುಂದೆ ನಾವು ರಾಜ್ಯಭಾರಕ್ಕೆ ಯಾರನ್ನ ಗತಿ, ಯಾರನ್ನ ಆಶ್ರಯಿಸುವುದು? ಅಮ್ಮ ನಂಗೆ ಇದ್ಯಾಕೋ ಸರಿ ಕಾಣಿಸ್ತಿಲ್ಲ. ಭೀಮ ಹೇಳ್ತಾನೆ, ನಿಂಗೇನು ಸಮಸ್ಯೆ? ನಾನು ಹೋಗಿ ಬರುದು, ನಾನೇ ಧೈರ್ಯವಾಗಿದ್ದೇನೆ, ಏನಾಗಲ್ಲಣ್ಣ, ನೀನು ಯೋಚನೆ ಮಾಡು. ಒಂದು ಸರ್ತಿ ಒಳ್ಳೆ ಐಟಮ್ ಸಿಗ್ತದೆ, ಹೊಟ್ಟೆ ತುಂಬ ತಿಂದು ಬರ್ತೇನೆ ಅಂದ್ರೆ ಅದಕ್ಕೂ ಕಲ್ಲಾಕ ಯೋಚನೆ ಮಾಡ್ತಿದ್ದಲ್ಲ, ಏನಾಗಲ್ಲ, ನಾನು ಹೋಗಿ ಬರುತ್ತೇನೆ. ಸರಿ, ಅವನಷ್ಟು ಧೈರ್ಯ ಹೇಳಿದ್ಮೇಲೆ ಅದೆಲ್ಲ ಏನು ಯೋಚನೆ ಮಾಡಬೇಡ, ಮುಂದಿದ್ದೆಲ್ಲ ದೇವ್ರು ನೋಡ್ಕೋತಾನೆ ಅಂತ ಧೈರ್ಯವಾಗಿ ಅವತ್ತು ಬಂಡಿ ಎಲ್ಲ ಸ್ನಾನ ಗೀನ ಮಾಡಿ ರೆಡಿಯಾಗಿ ನೀರೆಲ್ಲ ಬೇಕಾದ್ದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಸೀದಾ ಆ ಬೆಟ್ಟದ ಹತ್ರ ಹೋಗ್ತಾರೆ. ಕಿಬ್ಬಿ ಹತ್ರ ಹೋಗ್ತಾ ಇರ್ತಾನೆ. ನೋಡಿದ್ರೆ ಅಲ್ಲೆಲ್ಲ
ಆಚೆ ಈಚೆ ಎಲ್ಲ ಹಿಂದೆ ತಿಂದದ್ದು ಮಾಂಸ ಎಲ್ಲ ನೆತ್ತರು ಭಯಂಕರವಾಗಿದೆ ಆ ವರ್ಣನೆ. ಎಲ್ಲ ನೇತಾಕಿತ್ ಮರದಲ್ಲಿ ಜೋತು ಬಿದ್ದದ್ದು, ನೆತ್ತರು ಸೋರ್ತಾ ಇರೋದು, ಮೂಳೆಗಳ ರಾಶಿ, ತಲೆಗಳ ರಾಶಿ, ಕೋಡುಗಳ ರಾಶಿ, ಆ ಪಾತ್ರೆಗಳ ರಾಶಿ, ಬಂಡಿಗಳ ರಾಶಿ ಎಲ್ಲ ಒಂದೊಂದು ಭಾಗದಲ್ಲಿ ಇರುತ್ತೆ. ಅದೆಲ್ಲ ದಾಟಿ ಒಂದು ಸ್ವಲ್ಪ ಕ್ಲೀನ್ ಆಗಿರೋ ಜಾಗ ಹುಡ್ಕೊಂಡು ಹೋಗ್ತಾನೆ ಭೀಮಸೇನ. ಹೋಗಿ ಎಲ್ಲ ಯಥಾ ಪ್ರಕಾರ ಚಂದ ಮಾಡಿ ಬಿಡಿಸಿ ಅನ್ನ ಗಿನ್ನೆ ಎಲ್ಲ ಹಾಕಿದ ಏನೇನಿರುತ್ತೆ ಎಲ್ಲ ಪದಾರ್ಥ ಹಾಕೊಂಡು ತಿಂತಾ ಇರ್ತಾನೆ. ಇವನಿಗೆ ಶಬ್ದ ಆಗಿದೆ, ಪರಿಮಳನೂ ಬಂದಿದೆ ಬಕ್ಕನಿಗೆ. ರಾಕ್ಷಸ ಒಳ ಕೂತವನಿಗೆ ಹಶುವಾಗ್ತಾ ಇದೆ, ಮಧ್ಯಾಹ್ನ 1 ಗಂಟೆ ಮೇಲಾಗಿದೆ. ಆದರೆ ಬಂಡಿ ತನ್ನ ಎದುರಿನ ಬಾಗಿಲು ತನಕ ಬಂದದ್ದು ಕಾಣಿಸಿದೆ. ಮತ್ತೆ ಅದು ಇಲ್ಲೆಲ್ಲೂ ಇಲ್ಲ, ಎಲ್ಲೋಯ್ತು ಅಂತ ಹುಡ್ಕೊಂಡು ಬರ್ತಾನೆ. ಸುಮಾರು ದೂರ ಹುಡುಕ್ತಾನೆ. ಇವನು ಅಂತ ಕ್ಲೀನ್ ಆದ ಜಾಗ ನೋಡ್ಕೊಂಡು ಕೂತಿದ್ದಾನೆ. ಸ್ವಲ್ಪ ಹುಡುಕ್ಲಿಕ್ಕೆ ಟೈಮ್ ಆಯ್ತಾ, ಅದೆಲ್ಲ ಮುಗ್ದಿತ್ತು. ಇನ್ನೇನು ಮಜ್ಜಿಗೆ ಊಟ ಮಾಡ್ಬೇಕು. ಅಷ್ಟೊತ್ತಿಗೆ ಅವ್ನು ಬಂದವನು ಯಾರೋ ಕೂತ್ಕೊಂಡು ತಿಂತಾ ಇದ್ದಾನೆ. ಸಿಟ್ಟು ಬಂದು ಹಿಂದಿನಿಂದ ಜೋರಾಗಿ ಹೊಡಿಲಿಕ್ಕೆ ಬರ್ತಾನೆ. ತಕ್ಷಣವೇ ಭೀಮಸೇನ ಎಡಗೈಯಲ್ಲಿ ಗಟ್ಟಿ ಹಿಡ್ಕೊಳ್ತಾನೆ. 1 ನಿಮಿಷ ತಾಳು, ಇನ್ನೊಂದು ಮಜ್ಜಿಗೆ ಬಾಕಿ ಇದೆ ಅಂತ ಹಾಕೊಂಡು ಆಮೇಲೆ ಬಂದು ಅವನನ್ನು ತೆಗೆದು ಪಕ್ಕಕ್ಕೆ ದೂಡಿ ಒಂದು ಆಪೋಷಣೆ ತಗೊಂಡು, ಈಗ ಬಾ ನಿನ್ನ ಸಮಸ್ಯೆ ಏನು ಹೇಳು, ನಿನ್ಗೆ ಎಷ್ಟು ಧೈರ್ಯ ಅಲ್ಲ ಇದೇ ಊಟ ಮಾಡ್ಲಿಕ್ಕೆ ಧೈರ್ಯ ಹಾಕಬೇಕು, ಹಸಿವಾಗಿದ್ರೆ ಸಾಕು, ತಿನ್ನುವ ಆಸೆ ಇದ್ರೆ ಸಾಕು, ಮುಗಿದೋಯ್ತು. ಮಾತಿಗೆ ಮಾತು ಬೆಳೆಯುತ್ತೆ. ಕೊನೆಗೆ ಅವನು ಯುದ್ಧಕ್ಕೆ ಬರ್ತಾನೆ. ಚೆನ್ನಾಗಿ ಯುದ್ಧ ಆಗುತ್ತೆ. ಯುದ್ಧ ಆಗಿ ಅವನು ಯಾವ ಬಾಗಿಲಿಂದ ಎಲ್ಲರನ್ನ ಕರ್ಕೊಂಡು ಬರುವಾಗ ಹೆದರಿಸ್ತಾ ಇರ್ತಾನೋ ಆದರೆ ಸಿಗಿದು ತೋರಣ ಹಾಕೋದು ಅಂತ ಹೇಳ್ತೀವಲ್ಲ, ನಿಜವಾದ ಅರ್ಥದಲ್ಲಿ ಅವನ ಕಾಲನ್ನು ಸೀಡಿ ಕುತ್ತಿಗೆ ತನಕ ಇಲ್ಲಿ ದೇಹವನ್ನು 2 ಭಾಗ ಮಾಡಿ ಮೇಲಿಂದ ಕಟ್ಟಿ ತಲೆಯನ್ನ ಕೆಳಕ್ಕೆ, ಅಂದ್ರೆ ಗುದ್ದಿದ ಫೋರ್ಸಿಗೆ ಅವನ ಕಿವಿಯಲ್ಲೆಲ್ಲ ನೆತ್ತರು ಬಂದು ಕಣ್ಣೆಲ್ಲ ಹೊರಗೆ ಜೋತು ಬಿದ್ದಿರುತ್ತೆ. ಸೀದಾ ವಾಪಸ್ ಬಂದು ಸ್ನಾನ ಮಾಡಿ ಮನೇಲಿ ಇರ್ತಾನೆ. ಊರವರಿಗೆಲ್ಲ ಆ ದಾರಿಯಲ್ಲಿ ಹೋಗಿ ಇದೇನು, ಅವ್ರೇನು ಅನ್ಕೊಂಡಿದ್ದಾರೆ ಅಂದರೆ ಇವನೇನೋ ಹೊಸ ನಾಟಕ ಮಾಡ್ತಿದ್ದಾನೆ, ಹೀಗೆಲ್ಲ ಜೋತು ಬಿದ್ದು ನಮ್ಮನ್ನು ಎದುರಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡು ಯಾರು ಹತ್ತಿರನೇ ಹೋಗಲಿಲ್ಲ. ಇದು ಬೆಳಿಗ್ಗೆಂದನೂ ಹಾಗೆ ಇದೆ, ಮಧ್ಯಾಹ್ನನೂ ಹಾಗೆ ಇದೆ, ಸಂಜೆಯೂ ಹಾಗೆ ಇದೆ. ಆಗ ಡೌಟ್ ಬಂತು. ಈ ಹಸು ಮೇಸು ಹುಡುಗರೆಲ್ಲ ನೋಡಿದರೆ ಅದು ನೆತ್ತರೆಲ್ಲ ಸೋರಿ ಪೂರ್ತಿ ಸತ್ತೇ ಹೋಗಿದ್ದಾನೆ ಅಂತ ಗೊತ್ತಾಗ ಎಲ್ಲ ಊರಿಗೆ ಸುದ್ದಿ ಹೋಯ್ತು. ಸುದ್ದಿ ಹೋಗಿ ಬಕಾಸುರ ಸತ್ತಿದ್ದಾನೆ ಅಂತ. ಬಕಾಸುರ ಸತ್ತಿದ್ದಾನೆ. ಅಷ್ಟರಲ್ಲಿ ಇನ್ನೊಂದು ಪ್ರಸಂಗ ಏನಾಗಿದೆ ಅಂದರೆ, ಆ ರಾಕ್ಷಸನನ್ನು ಕೊಂದು ಅಲ್ಲಿಗೆ ಬಿಡಲಿಲ್ಲ. ಅವನ ಪರಿವಾರ 1,00,000 ಜನ ಇದ್ರು. ಬಕಾಸುರನ ಪರಿವಾರ ರಾಕ್ಷಸರು. ಅವರೆಲ್ಲರನ್ನ ಗುಹೆಯಲ್ಲಿ ಇರಿಸಿ, ನೀವು ನಾಳೆ ಏನಾದರೂ ಮತ್ತೆ ಈ ಥರ ಇವನ ಮೇಲೆ ಇವನಿಗೆ ತೊಂದರೆ ಕೊಟ್ಟಿದ್ದೆ ಅನ್ನೋದಕ್ಕೆ ರಿವೆನ್ ತಗೊಳ್ಳಿಕ್ಕೆ ಯಾರಾದರೂ ಬಂದರೆ ನಿಮ್ಮನ್ನು ಇಡೀ ಊರಿನ ಎಲ್ಲ ಬಾಗಿಲುಗಳಿಗೂ ತೋರಣ ಕಟ್ತೇನೆ. ಶಾಬಾಷ್. ಎಷ್ಟು ಮನೆ ಇದೆಯೋ ಅಷ್ಟು ಮನೆಗೆ ತೋರಣ ಕಟ್ತೇನೆ. 2 ಬಾಗಿಲಿದ್ರೆ 3 ಬಾಗಿಲಿದ್ರೆ 4 ಬಾಗಿಲು ಅಷ್ಟು ಸಾಕು. ನೀವು ಇಲ್ಲಿರೋದು ಒಂದು 4,500 ಮನೆ ಅಂದ್ರೆ ಎಲ್ಲಾ ಮನೆಗೊಂದು 10 ತೋರಣ ಕಟ್ಬೋದು. ಒಬ್ಬೊಬ್ಬರು ಅಂತ ಸಿಗದು ಕಟ್ತೇನೆ. ನೀವು ಬದುಕಬೇಕು ಅಂತ ಆಸೆ ಇದ್ರೆ ಇನ್ನು ಮುಂದೆ ಮಾಂಸಾಹಾರ ತಿನ್ಲಿಕ್ಕಿಲ್ಲ, ಅದು ನರಮಾಂಸ ತಿನ್ಲಿಕ್ಕಿಲ್ಲ. ಜೊತೆಗೆ ಸಾಮಾನ್ಯ ಜನರ ಜೊತೆಗೆ ದುಡಿದು ತಿನ್ಬೇಕು. ನೀವು ಬದುಕಬೇಕು, ನಿಮ್ಮನ್ನು ನಾನು ಕೊಲ್ಲಬೇಕು ಅಂತ ಬಂದಿಲ್ಲ. ಆದರೆ ನಿಮ್ಮ ತೋಳಿನ ಬೆವರಿನ ಹನಿಯಿಂದ ನೀವು ಜೀವಿಸಬೇಕು ಹೊರತು ಇನ್ನೊಬ್ಬರ ಮನೆ ಕನ್ನ ಹಾಕ್ಲಿಕ್ಕಿಲ್ಲ, ಹಾಕ್ಲಿಕ್ಕಿಲ್ಲ. ಇದಕ್ಕೆ ಒಪ್ಪಿಗೆ ಇದ್ರೆ ನಿಮ್ಮನ್ನೀಗ ಜೀವಂತ ಬಿಡ್ತೇನೆ, ಇಲ್ಲ ಅಂದ್ರೆ ಎಲ್ಲರನ್ನು ಇಲ್ಲೇ ಸಿಗದು ತುಳಿದು ಹಾಕ್ತೇನೆ ಅಂತ ಹೆದರಿಸಿದ ಮೇಲೆ ಟರ್ರ್ ಅವ್ರು ಸಿಡಿದು ಹಾಕಿದ ರೀತಿನೇ ನೋಡಿ. ಯುದ್ಧ ಆಗತ್ತಲ್ಲಿ ಉಳಿದ ರಾಕ್ಷಸರೆಲ್ಲ. ಆದ್ರೆ ಒಂದೊಂದು ಏಟಿಗೆ ಎಲ್ಲರನ್ನು ಮಲಗಿಸ್ತಾನೆ. ಅದರಿಂದ ದೂರ ಕೇಸ್ದು ಅವ್ರಿಗೆ ಗೊತ್ತಾಗುತ್ತೆ ಇವನನ್ನು ಎದುರಿಸ್ಲಿಕ್ಕೆ ಆಗಲ್ಲ ಅಂತ. ಆಮೇಲೆ ಅವರು ಸಾಮಾನ್ಯರ ಜೊತೆಗೆ ಸೇರ್ಕೊಂಡ್ರು ಅಂತ ಭಾರತ ಕತೆ ಹೇಳುತ್ತೆ. ಸೀದಾ ಮನೆಗೆ ಬಂದು ಕೂತಿದ್ದಾನೆ. ಊರಲ್ಲೆಲ್ಲ ಸುದ್ದಿ, ಬಕಾಸುರನು ಸತ್ತಿದ್ದಾನಂತೆ. ಇವತ್ತು ಯಾರ ಮನೆ ಪಾಳಿ? ಇವ್ರ ಮನೆ ಪಾಳಿ. ಏನಾಯ್ತು ಅದು ಗೊತ್ತಿಲ್ಲ. ಅದು ನೀವೇ 4 ಜನ ಇದ್ರಿ. ಯಾರು? ಇಲ್ಲ, ಅದು ಯಾರೋ ಒಬ್ಬ ದೈವಿಕ ಪುರುಷ ಬಂದಿದ್ದ, ನಾವು ನಿಮ್ಗೆ ಸಹಾಯ ಮಾಡ್ತೇವೆ, ಹಾಗೆ ಹೀಗೆ ಹೇಳ್ದ ಅಂತ ಏನೇನೋ ಹೇಳಿದ್ರು. ಇವ್ರು ಹೋಗ್ಬಿಟ್ಟಿದ್ರು ಅಷ್ಟರಲ್ಲಿ? ಇಲ್ಲ ಇದ್ರು. ಕೊನೆಗೆ ಅದನ್ನು ಹೇಳಬೇಕಾಯ್ತು. ಕುಂತಿ ಕೊನೆಗೆ ಹೇಳ್ತಾಳೆ, ನೀವೇನು ಯೋಚನೆ ಮಾಡಬೇಡಿ, ನನ್ನ ಮಗನಿಗೆ ಒಂದು ವಿಶೇಷವಾದ, ಅಂದರೆ ಅವಳು ಬಹಳ ಸೂಕ್ಷ್ಮವಾಗಿ ಅದನ್ನೇನು ಪೂರ್ತಿ ಬಿಡಿಸಿ ಹೇಳಲ್ಲ ಏನೇನು ಅಂತ. ರಾಜ ಮಾಡಬೇಕಿದ್ದ ಕೆಲಸ ಇತ್ತು, ಅದನ್ನು ನನ್ನ ಮಗ ಮಾಡಿದ್ದಾನೆ, ಇದ್ರ ಮೇಲೆ ನೀವೇನು ಕೇಳಬೇಡಿ. ನಮಗೆ ನಾವಿಲ್ಲಿ ಇರೋದ್ರಿಂದ ನಿಮ್ಗೆ ತೊಂದರೆ ಆಗುತ್ತೆ ಅಂದರೆ ಹೊರಟು. ಇಲ್ಲ ನೀವು ಇಲ್ಲೇ ಇರಬೇಕು, ನಿಮಗೆ ನಾವೇ ಇನ್ನು ಮುಂದೆ ಎಲ್ಲರ ಮನೆಯಿಂದ ಬಂಡಿಯನ್ನು ನಾವೇ ಕಳಿಸ್ತೇವೆ ಇಲ್ಲಿಗೆ. ಅದು ನಾವು ಯಾವ ಪ್ರಶ್ನೆನೂ ಕೇಳಲ್ಲ, ಯಾಕಂದ್ರೆ ನಮ್ಮ ಸಮಸ್ಯೆ ಸಾಲ್ವ್ ಆಗಿದೆ. ನಮ್ಗೆ ಇನ್ನೇನು ಕುತೂಹಲ ಇಲ್ಲ. ನೀವು ಎಲ್ಲಿ ಬೇಕಾದ್ರೂ ರೀ, ಹೇಗೆ ಬೇಕಾದ್ರೂ ರೀ, ನಮ್ಮ ವ್ಯವಸ್ಥೆ ನಿಮ್ಮ ಮನೆಗೆ ಪ್ರತಿ ದಿವಸ ಬಂಡಿ ಅನ್ನ. ಹಾಗಾಗಿ ಬಂಡಿ ಅನ್ನವನ್ನು ಉಂಡಿತು ಕೂಸು, ಬಕನ ಪ್ರಾಣವು ಕೊಂದಿತ್ತು ಕೂಸು. ಆದರೆ ಇದು ಬಹಳ ದಿವಸ ಮುಂದುವರಿಲಿಲ್ಲ ಈ ಪರಿಸ್ಥಿತಿ. ದೃಪದನ ಕಡೆಗೆ ಸುದ್ದಿ ಹೋಗಿದೆ.
ಪಾಂಡವರು ಸತ್ತಿದ್ದಾರೆ ಅಂತ. ಯಾಕೆಂದರೆ ಕೌರವರೇ ಸ್ವತಃ ಎಲ್ಲ ಕಡೆಯವರನ್ನು ಕರೆದು ಪಾಂಡವರಿಗೆ ಶ್ರಾದ್ದ ಮಾಡಿಸಿಬಿಟ್ಟಿದ್ದಾರೆ. 13 ದಿವಸದ್ದು ವೈಕುಂಠ ಎಲ್ಲ ಮಾಡಿ ಸ್ವತಃ ಧೃತರಾಷ್ಟ್ರನೂ ತರ್ಪಣ ಕೊಟ್ಟಿದ್ದಾನೆ, ಭೀಷ್ಮನೂ ತರ್ಪಣ ಕೊಡ್ತಾ ಇದ್ದಾನೆ. ಕೊಡುವಾಗ ಗೊತ್ತಿದ್ದದ್ದು ಒಬ್ಬನಿಗೇನೆ ಸರಿಯಾಗಿ, ವಿದುರನಿಗೆ ಏನಾಗಿಲ್ಲ ಅಂತ. ಮತ್ತೆಲ್ಲರೂ ಪಾಪ ತುಂಬ ದುಃಖದಲ್ಲಿದ್ದಾರೆ. ಇನ್ನೂ ವನವಾಸನೂ ಅಲ್ಲ, ಅಜ್ಞಾತವಾಸನೂ ಅಲ್ಲ. ಈ ಸ್ಥಿತಿಯಲ್ಲಿ ಎದೆ ಹೊಡ್ಕೊಂಡು ಬಿಟ್ಟಿದ್ದ ಭೀಷ್ಮ. ಅವನಿಗೆ ನಂಬಲಿಕ್ಕೂ ಆಗಲಿಲ್ಲ ಅನ್ನೋದ್ರ ಜೊತೆಗೆ ಪಾಂಡವರನ್ನ ಇಲ್ಲದೆ ಮುಂದೆ ಈ ಕುರು ರಾಜ್ಯದ ಗತಿ ಏನು, ಇಂಥ ಮಕ್ಕಳನ್ನು ನಂಬ್ಕೊಂಡು ನಾವೇನಾದರೂ ಮಾಡ್ಲಿಕ್ಕಾಗತ್ತಾ ಅಂತ ಇನ್ನೇನು ಅವನು ಉಸಿರು ನಿಲ್ಲಬೇಕು ಅನ್ನೋಷ್ಟೊತ್ತಿಗೆ ವಿದುರ ಪಕ್ಕದಲ್ಲಿ ಬಂದು ಹೇಳ್ತಾನೆ, ತರ್ಪಣ ಕೊಡ್ತಾ ಇರು, ತಲೆ ಕೆಡಿಸ್ಕೊಡ್ಬೇಡ, ಪಾಂಡವರು ಬದುಕಿದ್ದಾರೆ, ಆದರೆ ಅದನ್ನು ಎಲ್ಲೂ ಕೂಡ ನಿನ್ನ ಆ್ಯಕ್ಷನಲ್ಲಿ ತೋರಿಸ್ಬೇಡ, ಶ್ರಾದ್ದ ಮಾಡು, ತರ್ಪಣ ಕೊಡು, ಮುಗಿಸ್ಕೊ. ಅವನು ಒಂದು ಬದುಕು ಎಷ್ಟು ಆನಂದ ಆಗುತ್ತೆ ಅಂದರೆ ಪಾಂಡವರು ಬದುಕಿದ್ದಾರೆ ಅಂತ ಕೇಳಿ ಕೃಷ್ಣನನ್ನು ಕರೆದಿದ್ರು. ಕೃಷ್ಣನು ಬಂದಿದ್ದ. ಕೃಷ್ಣನು ಒಳಗಿಂದ ನಕ್ಕೊಂಡು ಅಳ್ತಾ ತರ್ಪಣ ಕೊಟ್ಟ. ಅಯ್ಯೋ, ಪಾಂಡವರು ನನ್ನ ಜೊತೆಗೆ ಎಷ್ಟು ಆತ್ಮೀಯವಾಗಿದ್ರು, ಅಯ್ಯೋ ನನಗೆ ಇವತ್ತು ಅವ್ರಿಲ್ಲ ಅಂತ ಆಯ್ತಲ್ಲ ಅಂತ. ಈ ಕಡೆಯಿಂದ ಇವನು ನಕ್ಕೊಂಡೆ ಅವನ ಜೊತೆಗೆ ತರ್ಪಣ ಕೊಡ್ತಾ ಇದ್ದಾನೆ ದುರ್ಯೋಧನ. ಅಂತೂ ನಾನು ಪಾಂಡವರ ಕತೆ ಮುಗಿಸ್ಬಿಟ್ಟೆ. ಅಲ್ಲ ರೀ, ಪಾಂಡವರ ಕತೆ ಅಂತ ಹೆಂಗ್ ಗೊತ್ತಾಯ್ತು ಇವ್ರು ಪಾಂಡವರೇ ಅಂತ? ಸತ್ತವರಲ್ಲಿ ನೋಡಿದ್ರೆ ಅದರಲ್ಲಿ ಕರೆಕ್ಟ್ ಆಗಿ ಒಂದು ಹೆಂಗ್ಸ್ ಬಂದಿತ್ತಾ? ಯಾರು? ಕುಂತಿಯ ಜೊತೆಗೊಬ್ಳು ಬನ್ನಿ ಅಂತ ಅವಳು ಕುಂತಿ ಸತ್ತವಳೀಗ. ಈ 5 ಜನ ಮಕ್ಳಿದ್ರ, ಇದೇ ಪಾಂಡವರು. ಇನ್ನೊಬ್ಬನ ಹೆಣ ಇತ್ತ, ಅದೇ ಪುರೋಚನ. ಫಿಕ್ಸ್ ಪಾಂಡವ್ರ. ಎಂತ ವ್ಯವಸ್ಥೆ ನೋಡಿ ಅದಕ್ಕೆ ಕರೆಕ್ಟಾಗಿ ಕತೆಗೆ. 100ಕ್ಕೆ 100 ಎಲ್ಲರೂ ನಂಬಿಬಿಟ್ಟಿದ್ದಾರೆ. ಇನ್ನೊಬ್ಬನಿಗೆ ಗೊತ್ತಿಲ್ಲ. 6 ಶವ ಸಿಕ್ಕಿದೆ ಇವಾಗ. 7 ಶವ. ಇವ್ರು 6 ಜನ, ಅವ್ರು 7ನೇ ಶವ. ಈ 7 ಶವಗಳ ಬಗ್ಗೆ ಕರೆಕ್ಟ್ ಗೊತ್ತಿದ್ದದ್ದು ಒಂದು ಕೃಷ್ಣನಿಗೆ, ಒಂದು ವಿದುರನಿಗೆ, ಇಬ್ಬರಿಗೆ. ಆದ್ರೆ ಕೃಷ್ಣ ನಾನು ಬರದೇ ಇದ್ರೆ ಪಾಂಡವರು ಏನಾದ್ರೂ ಬದುಕಿರಬಹುದು ಅನ್ನುವ ಡೌಟ್ ಪಡ್ತಾನೆ ಅಂತ ಕೃಷ್ಣ ಬೇಕು ಅಂತ ಬಂದು ತರ್ಪಣ ಕೊಡ್ತಾನೆ. ನಾವು ಕೃಷ್ಣನ ಮುಖದ ಯಾವ ಕಥೆಯನ್ನು ಮುಟ್ಲೇ ಇಲ್ಲ. ಕೃಷ್ಣ ಆ ಕಡೆಯಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಅಲ್ಲಿ ಅವನು ಇಲ್ಲಿಗೆ ಬಂದಾಗ ಅವನ ಹೆಂಡತಿಯ ತಂದೆಯನ್ನು ಕೊಂದು ಬಿಟ್ಟಿರ್ತಾರೆ. ಕೃಷ್ಣನ ಹೆಂಡತಿ ಸತ್ಯಭಾಮೆಯ ತಂದೆ ಸತ್ಯರಾಜಿತನನ್ನ ಒಬ್ಬ ಶತಧನ್ವನನ್ನು ಕೊಲ್ತಾನೆ. ಅದು ಬೇರೆ ಪ್ರಕರಣ, ನಮ್ಗೆ ಇಲ್ಲಿಗೆ ಸಂಬಂಧ ಇಲ್ಲ. ಆದ್ರೆ ಅಂತ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಆದ್ರೆ ಎಷ್ಟು ದೊಡ್ಡದು ಇದು ಅನ್ನೋದಕ್ಕೆ ಸೀರಿಯಸ್ಲಿ, ಯಾಕಂದ್ರೆ ನೀವು ಹೇಳಿದ್ಮೇಲೆ ತರಿ ಹೊಳಿತಾ ಇದೆ. ನಾವು ಬರೀ ಪಾಂಡವರದ್ದು ಮಾತಾಡ್ತಿದ್ವಿ, ಕೃಷ್ಣ ಏನ್ ಮಾಡ್ತಿದ್ದ ಅಲ್ಲಿ? ಕೃಷ್ಣನ ಪ್ರಕರಣವೇ ಬೇರೆ ಇದೆ. ಅದೇ ಕೃಷ್ಣನ ಪ್ರಕರಣ, ಪಾಂಡವರದ್ದು ಆಮೇಲೆ ಪೂರ್ವ ಅಪರ ಏನ್ ಸೇರಿಸಿದ್ವಿ, ಆದ್ರೆ 2 ಪಟ್ಟು ಕೃಷ್ಣನ. ಅದೇ ಕೃಷ್ಣ ಏನ್ ಮಾಡ್ತಿದ್ದ, ಅವನು ಬಾಲಲೀಲೆಗಳೇನು, ಅವನು ಚಣೋನಿದ್ದಾಗ ಅವನು ಏನೇನ್ ಮಾಡ್ದ, ಅವನು ಬಲರಾಮನ್ ಜೊತೆಗೆ ಹೆಂಗಿದ್ದ, ಅದು ಬೇರೆನೆ ಒಂದು ವಿಶಿಷ್ಟ ಘಟನೆ ಅದು. ಪಾಂಡವರಿಗೆ ಶ್ರಾದ್ದಾದಿಗಳೆಲ್ಲ ನಡೆದಿದೆ, ಇದು ಪಾಂಡವರಿಗೂ ಗೊತ್ತಾಗಿದೆ. ಹೀಗಾಗಿ ನಮ್ಮ ಶ್ರಾದ್ದ ಮಾಡಿದ್ದಾರೆ, ನಮ್ಮ ಹೆಸರಲ್ಲಿ ನಾವು ಸತ್ತಿದೀವಿ ಅಂತ ತಿಳ್ಕೊಂಡು ಅವ್ರು ಅದೇ ಬೇಕಿತ್ತು. ಯಾಕಂದ್ರೆ ಈಗ ನಾವು ಸುಮ್ಮನೆ ಪ್ರಕಟ ಆಗೋದು ಸರಿಯಲ್ಲ ಅಂತ ಬಿಟ್ಬಿಟ್ಟಿದ್ರು. ವೇದವ್ಯಾಸರು ಹೇಳಿದ್ರು, ಈಗ ನಾನು ಹೇಳೋ ತನಕ ನೀವು ನಿಮ್ಮನ್ನೆಲ್ಲೂ ಕೂಡ ರಿವೀಲ್ ಮಾಡಬೇಡಿ ಆಯ್ತು ಅಂತ ಅವರು ಬಿಟ್ಬಿಟ್ಟಿದ್ದಾರೆ. ದ್ರುಪದನಿಗೆ ಈ ಪಾಂಡವರು ಸತ್ತಿದ್ದಾರೆ ಅನ್ನೋದು ಅರಗಿಸ್ಕೊಳ್ಲಿಕ್ಕೆ ಆಗಲಿಲ್ಲ. ಯಾಕೆ ಹೇಳಿ? ದ್ರೋಣನಿಂದ ಒಂದು ಅವಮಾನ ಆಗಿದೆ ಈ ಪಾಂಡವರಿಗೆ. ದ್ರೋಣನಿಗೆ ಇವನು ಅವಮಾನ ಮಾಡಿದ. ದ್ರೋಣನಿಂದ ಸರಿ, ಅದಕ್ಕಿಂತ ಮುಂಚೆ ದ್ರೋಣನಿಗೆ ಇವನೇ ಅವಮಾನ ಮಾಡಿದ್ದ. ಆಮೇಲೆ ದ್ರುಪದನೇ ಅವಮಾನ ಮಾಡಿದ್ದ. ಪಾಂಡವರಿಗೆ ಅವನು ವಿದ್ಯೆಯನ್ನು ಕೊಟ್ಟ ಮೇಲೆ ಅವನು ಕೇಳಿದ ಮೊದಲ ಗುರುದಕ್ಷಿಣೆ ದ್ರುಪದನ್ ತಲೆ ಅಂತಲ್ಲ, ದ್ರುಪದನನ್ನ ಹೆಡೆಮುರಿ ಕಟ್ಟಿ ನನ್ನ ಪಾದದ ಬುಡಕ್ಕೆ ಹಾಕಬೇಕು ಅಂತ. ಅದು ಹೇಳಿಸಿದ್ದು ಮತ್ತೆ ಭೀಮಸೇನನೇ. ಫಸ್ಟ್ ಡೇ ಪಾಠ ಆಗುವಾಗ ದ್ರೋಣಾಚಾರ್ಯರ ಫಸ್ಟ್ ಪ್ರಶ್ನೆ ಏನು ಅಂದ್ರೆ, ನಾನು ನಿಮ್ಗೆಲ್ರಿಗೂ ಪಾಠ ಮಾಡ್ತೇನೆ, ಆದ್ರೆ ನಾನು ಕೇಳಿದ್ದನ್ನು ನನಗೆ ಯಾರು ಗುರುದಕ್ಷಿಣೆ ಕೊಡ್ತೀರಿ ಅಂತ. ಭೀಮಸೇನ ಹಿಂಗಂದ, ಅಂದ್ರೆ ಪಕ್ಕದಲ್ಲಿ ಅರ್ಜುನನಿಗೆ, ಕೈ ಎತ್ತು, ನೀ ಎತ್ತು, ನಾನು ಇದನ್ನ ನೋಡ್ಕೊತೀನಿ ಅಂತ. ಅವನು ಹಿಂಗಂದ, ಉತ್ತಮ ವಿದ್ಯಾರ್ಥಿ ಕೈ ಎತ್ತಿದ್ನಲ್ಲ, ಖುಷಿ ಆಯ್ತು ದ್ರೋಣಾಚಾರ್ಯರಿಗೆ. ನಿನ್ನನ್ನು ನಾನು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಬಿಲ್ಗಾರನನ್ನಾಗಿ ಮಾಡ್ತೇನೆ, ಇದು ನನ್ನ ಮಾತು ಅಂತ ಹೇಳಿ ಅವತ್ತು ಹೇಳಿದ್ರು. ಅದಕ್ಕೆ ತಕ್ಕಾಗಿ ಅವನಿಗೆ ಶಿಕ್ಷಣನೂ ಆಯ್ತು. ಆ ಶಿಕ್ಷಣದಲ್ಲಿ ಆ ಅಶ್ವತ್ಥಾಮನಿಗೂ ಕೆಲವು ವಿಷಯದಲ್ಲಿ ಹೇಳಿಕೊಡೋದನ್ನ ಅರ್ಜುನನಿಗೆ ಹೇಳ್ತಿದ್ದ. ಹೇಳಿಕೊಡ್ಲಾರ್ದನ್ನು ಅರ್ಜುನ, ಯಾಕಂದ್ರೆ ಅಷ್ಟು ಪ್ರೀತಿ. ಅದು ಕೆಲವೊಂದ್ಸರ್ತಿ ಕೆಲವು ಅಶ್ವತ್ಥಾಮನಿಗೆ ಮಾತ್ರ ಹೇಳ್ಕೊಡ್ತಾ ಇದ್ದದ್ದು ಇತ್ತು, ಫಾರ್ ನಾರಾಯಣಾಸ್ತ್ರ ಇತ್ಯಾದಿ. ಅದಕ್ಕೋಸ್ಕರ ಏನು ಅಂದ್ರೆ, ಅಶ್ವತ್ಥಾಮ ಸಣ್ಣ ಬಾಯಿಯ, ಇವರಿಗೆಲ್ಲ ಸಣ್ಣ ಬಾಯಿಯ ಕೊಡ ನೀರು ತಗೊಂಡ್ಬರ್ಲಿಕ್ಕೆ ಉಳಿದ ಹುಡುಗರಿಗೆ. ಅಶ್ವತ್ಥಾಮನಿಗೆ ದೊಡ್ಡ ಬಾಯಿಯ ಕೊಡ. ಅವ್ನು ನೀರು ಮುಳುಗಿಸಿ ಬೇಗ ಬರ್ತಿದ್ದ, ಅಂದ್ರೆ ಕೊಡ ತಗೊಂಡು.
ನೀರ್ ಬೇಗ ಈ ಅರ್ಜುನನಿಗೆ ಅಷ್ಟ್ರಲ್ಲಿ ಗೊತ್ತಾಗ್ತಿತ್ತು ಅಶ್ವತ್ಥಾಮ ಏನೋ ಬೇರೆ ಹೇಳ್ಕೊಡ್ತಿದ್ದಾರೆ ಅಂತ. ಅವನು ಏನ್ ಮಾಡ್ತಿದ್ದ ಅಂದ್ರೆ ಎಲ್ಲಗಿಂತ ಬೇಗ ಹೋಗಿ ತುಂಬಿಸ್ಕೊಂಡು ಬಂದ್ ಕಾಯ್ತಿದ್ದ. ಬ್ಯೂಟಿ ಅಂದ್ರೆ ಈ ತರ ಪರೀಕ್ಷೆಗಳೆಲ್ಲ ತುಂಬಾ ಇದೆ. ನಾನು ಅದೇ ಕೇಳಿದಾಗ ನಾನು ಬಹಳ ಪ್ರಕರಣಗಳನ್ನು ಬಿಟ್ಬಿಟ್ಟಿದ್ದೇನೆ ಅಂತ. ಅಯ್ಯೋ, ಇದರ ಮಧ್ಯದಲ್ಲಿ ಒಂದು ಪ್ರಕರಣ ಹೇಳಲೇಬೇಕು, ಈಗ ಪ್ರಸಂಗ ಬಂತು ಅಂತ ನೆನಪಾಯ್ತು. ಈ ಅಂದ್ರೆ ಪರೀಕ್ಷೆ ಅಂದ್ರೆ ಕೇವಲ ಹಿಂದೆ ಆಗಿದ್ದು ಮಾತ್ರ ಅಲ್ಲ, ಅವರನ್ನು ಕಾಡಿಗೆ ಬಿಡ್ತಾರೆ, ಬೇಟೆ ಆಡಬೇಕು. ಬೇಟೆ ಆಡುವಾಗ ಪ್ರಾಣಿಗಳು ನಾವು ಹೇಳಿದಾಗ ಓಡುದಿಲ್ಲ, ಹೇಗೆ ಓಡುತ್ತವೆ, ಅದನ್ನು ಗುರಿ ಇಟ್ಟು ಹೊಡಿಬೇಕು. ಅಲ್ಲಿ ಹೊಡೆಯುವಾಗ ಯಾರಿಗೆ ಸರಿಯಾಗಿ ಈ ಬಾಣದ ಪ್ರಯೋಗಗಳು ಯಶಸ್ವಿ ಆದವೋ ಅವನು ಹೆಚ್ಚಿನ ಬಿಲ್ಗಾರಿಕೆಯಲ್ಲಿ ಸಮರ್ಥ ಅಂತ. ಒಂದ್ಸರ್ತಿ ಇವರೆಲ್ಲ ಪಾಂಡವರು ಒಂದ್ ಕಡೆಯಿಂದ ಹೋಗ್ತಾ ಇರ್ಬೇಕಾದ್ರೆ ಅವರದೊಂದು ಬೇಟೆ ನಾಯಿ ಇತ್ತು. ಹೋಗುವಾಗ ಮುಂದೆ ಹೋಗುತ್ತದು, ಬೊಗಳ್ತಾ ಹೋಗಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಬೊಗಳುವ ಶಬ್ದವೇ ಇಲ್ಲ. ನಾಯಿ ಎಲ್ಲೋ ಹೋಯ್ತು, ಇಷ್ಟು ಜೋರು ಬೊಗಳ್ತಾ ಇದ್ದದ್ದು ಅಂತ ಬಂದ್ರೆ ವಾಪಸ್ ಬಂದಿದೆ. ಅದರ ಬಾಯಲ್ಲಿ 7 ಬಾಣ, ಬಾಯಿ ತುಂಬ. ಒಂದು ಬಾಣದಿಂದಲೂ ಕೂಡ ಅದರ ಬಾಯಿಯ ಒಸಡು ಎಷ್ಟು ಸೂಕ್ಷ್ಮ, ಸಣ್ಣ ತಾಗಿದ್ರೆ ಗಾಯ ಆಗ್ಬಿಡುತ್ತೆ. ಒಂದು ಗಾಯ ಆಗಿಲ್ಲ. ಅರ್ಜುನ ಬೇಸ್ತು ಬಿದ್ದೋದು, ಏನಿದು ಬಾಣ ತುಂಬ್ಕೊಂಡ್ಬಿಟ್ಟಿದೆ, ಅದಕ್ಕೆ ಒಂದು ಗಾಯ ಆಗಿಲ್ಲ. ಹಾಗೆ ನಿಧಾನಕ್ಕೆ ಕಿತ್ತು ಮತ್ತೆ ಬೊಗಳಿಕ್ ಶುರು ಮಾಡಿತು. ಗುರುಗಳು ಇಲ್ಲಿ ಪಕ್ಕದಲ್ಲಿಲ್ಲ, ಸರಿ ಅದ್ ನಾಯಕ ಎಲ್ಲಿ ಕರ್ಕೊಂಡೋಯ್ತು ಅದ್ರ ಹಿಂದೆ ಹೋದ್ರು. ಯಾರು ಹೊಡೆದಾರ ಅಂತ ಯಾರು ಹಿಡ್ದು ಎಂತದ್ದು ಗೊತ್ತಿಲ್ಲ. ಕರ್ಕೊಂಡೋಗಿದ್ದು ಎಷ್ಟು ದೂರ ಕರ್ಕೊಂಡೋಗಿದೆ ಅಂದ್ರೆ ಯಾವ್ದೋ ಬೆಟ್ಟ ತುದಿ ಕರ್ಕೊಂಡೋಗಿದೆ. ಇದು ಅಷ್ಟು ದೂರಕ್ಕೆ ಹೋಗೇ ಇಲ್ಲ ಈ ನಾಯಿ. ಅಲ್ಲಿಂದ ಆ ಜಾಗದಿಂದನೇ ಈ ನಾಯಿಯ ಬಾಯಿಗೆ ಆ ಬಾಣ ಹೊಡೆದಿದ್ದಾರೆ. ಸರಿ, ಬೆಟ್ಟದ ಎತ್ತರಕ್ಕೆ ಹತ್ತಿ ನೋಡಿದ್ರೆ ಒಂದು ಸಣ್ಣ ಸಮತಟ್ಟಾದ ಜಾಗ, ಅಲ್ಲೊಂದು ಸಣ್ಣ ಉಳ್ಕೊಳ್ಳಿಕ್ಕಿರುವಂತ ಒಂದು ಸಣ್ಣ ಡೇರೆ, ಅದ್ರ ಎದುರುಗಡೆ ಒಂದು ಪ್ರತಿಮೆ, ಅದ್ರಗಡೆ ಒಬ್ಬ ಕೂತ್ಕೊಂಡು ಏಕಾಂತದಲ್ಲಿ ಏಕಾಗ್ರಚಿತ್ತನಾಗಿ ಬಾಣದ ಪ್ರಯೋಗ ಮಾಡ್ತಾ ಇದ್ದಾನೆ. ಒಬ್ಬ ಕಾಡಿನ ಬೇಡ, ಏಕಲವ್ಯ. ಹಾ, ಇವರಿಗೆ ಆಶ್ಚರ್ಯ. ಏಕಲವ್ಯ ಅವನನ್ನು ಹೋಗಿ ಮಾತಾನೆ, ನೀನ್ ಯಾರು ಅಂತ. ನಾನು ಹಿರಣ್ಯಧನು ಅಂತ ಒಬ್ಬ ನಿಷಾದಾಧಿಪತಿ, ಅವನ ಮಗ. ನಿಂಗೆ ಯಾರು ಗುರುಗಳು? ದ್ರೋಣಾಚಾರ್ಯರು. ನನಗೆ ಅವ್ರೇನು ಹೇಳಿದ್ದಾರೆ ನನಗೆ? ಬಿಲ್ಗಾರ ಇನ್ನೊಬ್ಬನನ್ನೇ ಜಗತ್ತಿನಲ್ಲಿ ಬಿಲ್ಗಾರನನ್ನಾಗಿ ಮಾಡುವುದು, ಈ ತರ ಇನ್ಯಾರು ಇರಬಾರದು. ಸೀದಾ ಗುರುಗಳ ಹತ್ರ ದೂರ ಹೋಯ್ತು. ಗುರುಗಳನ್ನು ಕರ್ಕೊಂಬನ್ನಿ ಅಂತಾಯ್ತು. ಗುರುಗಳನ್ನು ಕರ್ಕೊಂಬಂದ್ರು. ನೋಡಿ, ನೀವು ನನಗೆ ಹೇಳಿಕೊಡೋದನ್ನು ಅವನಿಗೆ ಹೇಳ್ಕೊಟ್ಟಿದ್ದೀರಿ, ಇದು ಮೋಸ ಅಲ್ವಾ? ಹೊಸದ ಅವನು ಹಿಂದೆ ಒಮ್ಮೆ ಬಂದಿದ್ದ ದ್ರೋಣಾಚಾರ್ಯರ ಹತ್ರ. ಆಗ ದ್ರೋಣಾಚಾರ್ಯ ಇದೇ ಹೇಳಿದ್ರು, ಇದು ನನ್ನ ವ್ಯವಸ್ಥೆಯ ಶಾಲೆ, ಕರ್ಣನಿಗೆ ಹೇಳ್ದಂಗೆ ಕಳಿಸಿದ್ರು. ಆದರೆ ನಿನಗೆ ಅವನದ್ದು ಸೇಮ್ ಸಮಸ್ಯೆ. ಅವನು ಜಿದ್ದಿನಿಂದಲೇ ಬಂದದ್ದು, ಹಠ ಮಾಡಿ ಬಂದದ್ದು. ಅವನಿಗೆ ಪೈಶಾಚ ಅಸ್ತ್ರಗಳೆಲ್ಲ ಗೊತ್ತಿತ್ತು, ಆದ್ರೆ ಅವನಿಗೆ ದೇವತಾ ಅಸ್ತ್ರಗಳು ಬೇಕಿತ್ತು, ತಿಳ್ಕೋಬೇಕು. ಅದಕ್ಕೆ ಅವನು ಬಂದಿದ್ದ. ಇವನು ಕೈಗೆ ಸಿಕ್ಕಿದ್ರೆ ಇವ್ ಕಾಡಿನಲ್ಲಿ ಬೇಟೆ ಆಡೋನು, ಇವನಿಗೆ ಯಾಕೆ ದೇವತಾ ಅಸ್ತ್ರಗಳು? ಆದ್ರಿಂದ ಇವನಿಗೆ ಬೇಡ ಅಂತ ಅವ್ರ ಮನಸ್ಸಲ್ಲಿ ಇದ್ದಿದ್ದು. ಆದ್ರೆ ನಿನಗೇನಾದ್ರೂ ಕಲಿಯುವ ಕೈಚಳಕದ ವಿಷಯದಲ್ಲಿ ಏನೇ ಬೇಕಿದ್ರು ನನ್ನ ಹೆಲ್ಪ್ ಇದೆ. ನಿನ್ಗೆ ಒಳ್ಳೆ ರೀತಿಯಿಂದ ಶಿಕ್ಷಣವನ್ನು ಪಡೆಯುವ ಆಸಕ್ತಿ ನಿನಗೆ ಪ್ರಾಮಾಣಿಕವಾಗಿದೆ, ಅದರಿಂದಾಗಿ ನನ್ನ ಅನುಗ್ರಹ ನಿನಗಿದೆ, ನನ್ನ ಹೆಸರು ಹೇಳ್ಕೊಂಡು ಬದುಕೋ ಅಂತ ಹೇಳಿ ಕಳಿಸ್ಬಿಟ್ಟಿದ್ರು. ಹಾಗಾಗಿ ಅವನು ದ್ರೋಣಾಚಾರ್ಯರ ಪ್ರತಿಮೆ ಮಾಡಿ ಅದರಲ್ಲೇ ದ್ರೋಣಾಚಾರ್ಯರನ್ನ ಒಂಥರ ಸಂಕಲ್ಪಿಸಿ ಅವರ ಮುಂದೆ ಅಭ್ಯಾಸ ಮಾಡ್ತಾ ಇದ್ರೆ ಅವರೇ ನನ್ನ ಗುರುಗಳು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತಿ ಕ್ಷಣಕ್ಕೂ ಅವರಿಗೆ ತಲೆಬಾಗಿ ಆ ಕೆಲಸ ಮಾಡ್ತಿದ್ದ. ಸ್ವತಃ ದ್ರೋಣಾಚಾರ್ಯರೇ ಅಲ್ಲಿಗೆ ಬಂದು ಅವನಿಗೆ ಏಕಾಂತದಲ್ಲಿ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ ಕೂಡ. ಹೌದಾ? ಅಸ್ತ್ರಗಳನ್ನು ಕೊಟ್ಟಿಲ್ಲ, ಮಂತ್ರಾಸ್ತ್ರಗಳನ್ನು ಕೊಟ್ಟಿಲ್ಲ, ಕೈಚಳಕದ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಅದೇ ಶಬ್ದವೇದಿ. ದೂರದಲ್ಲಿ ಎಷ್ಟೇ ದೂರದಲ್ಲಿದ್ರು ಶಬ್ದವನ್ನ ಗ್ರಹಿಸಿ ಅದಕ್ಕೆ ಏಟಾಗದಂತೆ ಬಾಣವನ್ನ ತೂರುವ ಒಂದು ವಿದ್ಯೆಯನ್ನು ಅವನಿಗೆ ಹೇಳಿಕೊಟ್ಟಿದ್ರು. ಅರ್ಜುನನದ್ದು ಸಾಮಾನ್ಯ ಇಲ್ಲಿ ಇವತ್ತಿನ ಕಥೆಯಲ್ಲಿ ಹೇಳುವವರೆಲ್ಲ ಅಸೂಯೆ ಪಟ್ಟ ಅಂತ. ಅವನು ಅಸೂಯೆ ಪಟ್ಟದ್ದು ಅವನಿಗೆ ಯಾಕೆ ಹೇಳ್ಕೊಟ್ರಿ ಅಂತಲ್ಲ, ನನಗೆ ಯಾಕೆ ಹೇಳ್ಕೊಡ್ಲಿಲ್ಲ ಅಂತ. ಅಸೂಯೆಯಲ್ಲಿ 2 ಥರ ಇದೆ. ಇನ್ನೊಬ್ಬನನ್ನು ಬೀಳಿಸಿ ಮೇಲೆ ಏಳುವುದು ಅಸೂಯೆ, ಇನ್ನೊಬ್ಬನಿಗಿಂತ ಹೆಚ್ಚು ಪ್ರಯತ್ನ ಪಟ್ಟು ಮೇಲೆ ಹಾರುವುದು ಅದು ಮತ್ಸರ. ಮತ್ಸರ ಬೇರೆ, ಅಸೂಯೆ ಬೇರೆ. ನಾವು ಇವತ್ತು ಎರಡನ್ನೂ ಒಂದೇ ಅರ್ಥದಲ್ಲಿ ಬಳಸ್ತೇವೆ. ನೀವು ಕೋಶ ನೋಡಿದ್ರೆ ಅದೇ ಅರ್ಥ ಇದೆ. ಆದರೆ ಶಾಸ್ತ್ರದಲ್ಲಿ ಮತ್ತಃ ಸರತಿ, ನನಗಿಂತ ಅವನು ಮುಂದೆ ಹೋಗಿದ್ದಾನೆ, ನಾನು ಹೆಚ್ಚು ಪ್ರಯತ್ನ ಮಾಡಿ ಅವನಿಗಿಂತ ಮುಂದೆ ಹೋಗಬೇಕು ಅನ್ನುವ ಸಾತ್ವಿಕವಾದ ಸ್ಪರ್ಧೆ ಬೇಕು. ಹೆಲ್ದಿ ಕಾಂಪಿಟಿಷನ್ ಬೇಕೇ. ಅವನು ಅದನ್ನು ಕೇಳ್ದ, ನನಗೂ ಹೇಳ್ಕೊಡಿ, ನಾನು ಕಲಿತೇನೆ ಅಂತ. ಅಷ್ಟೊತ್ತಿಗೆ ಅವನನ್ನೊಂದು ಪರೀಕ್ಷೆ ಮಾಡಬೇಕು ಅಂತ ಅನ್ನಿಸ್ತು ದ್ರೋಣಾಚಾರ್ಯರಿಗೆ, ಏಕಲವ್ಯನನ್ನು. ನಾನು ಏನು ಕೇಳಿದ್ರು ಕೊಡ್ತೀಯ? ಏನು ಕೇಳಿದ್ರು ಕೊಡ್ತೇನೆ, ಹಾಗಾದರೆ ನಿನ್ನ ಹೆಬ್ಬೆರಳು ಕೊಡು. ಅಂದರೆ ಅವನೇನು ಅಕಸ್ಮಾತ್ ಈಗ ಅವನ ಉದ್ದೇಶದಲ್ಲಿ ಅಂತ ಒಂಚೂರು ಹಿಂದೆ ಸರಿತಾನೆ ಅಂತ ಅನ್ಕೊಂಡಿದ್ದ. ಆದರೆ ಅವನು ಕೇಳಿದ ತಕ್ಷಣ ಮಾತಾಡದೆ
ಹೆಬ್ಬೆರಳು ತೆಗೆದು ಹಾಕಿದವ್ರು ಕಾಲು ಬುಡಕ್ಕೆ. ಉದ್ದೇಶ ಏನು? ಅದೇ ಉದ್ದೇಶ ಏನು ಅಂದರೆ ಅವನು ಸವ್ಯಸಾಚಿ. ಅರ್ಜುನ ಹೇಗೆ 2 ಪ್ರಯೋಗ ಗೊತ್ತಿತ್ತೋ ಅವನಿಗೂ ಎಡಗೈದು ಚೆನ್ನಾಗಿ ಅಭ್ಯಾಸ ಇತ್ತು. ಎಡಗೈ ಬಲಗೈ ಎರಡೂ ಅಭ್ಯಾಸ ಇತ್ತು. ಒಂದು ಹೋದ್ರು ಇನ್ನೊಂದು ಅವನ ಹತ್ರ ವಿದ್ಯೆ ಇದ್ದೇ ಇರುತ್ತೆ. ಆದರೆ ಅವನನ್ನು ಪರೀಕ್ಷೆ ಮಾಡಬೇಕಿತ್ತು. ನಿಜವಾಗಿ ಅವನು ಆ ಕಲಿತ ವಿದ್ಯೆಗೆ ಸರಿಯಾಗಿ ಗುರುಗಳಿಗೆ ಕೇಳಿದ್ದನ್ನು ಏನಾದರೂ ಕೊಡಬಲ್ಲನಾ, ಹಿಂದೆ ಸರಿತಾನೆ ಅಂತ ಅನ್ಕೊಂಡಿದ್ದ. ಆದರೆ ಅವನು ಹಿಂದೆ ಸರಿದೆ ಕೊಟ್ಟ. ಗುರು ಭಕ್ತಿ ಅನ್ನೋ ವಿಷಯದಲ್ಲಿ ಅವನನ್ನು ನಾವು ಅಲ್ಲಾಡಿಸ್ಲಿಕ್ಕಿಲ್ಲ. ಆದರೆ ಅದರ ಉದ್ದೇಶ ಕಲ್ತದ್ದೇನಾಯಿತು ಅನ್ನೋದು ನಮಗೆ ಮುಂದೆ ಗೊತ್ತಾಗುತ್ತೆ. ಮುಂದೆ ಅವನು ಜರಾಸಂಧನ ಜೊತೆಗೆ ಸೇರಿಕೊಂಡು ಕೃಷ್ಣನ ಮಥುರೆಯ ಮೇಲೆ ದಾಳಿ ಮಾಡುತ್ತಾನೆ, ಏಕಲವ್ಯ. ಕೊನೆಗೆ ದಂತವಕ್ರನ ಜೊತೆಗೆ ಮತ್ತೊಮ್ಮೆ ಕೃಷ್ಣನ ಮೇಲೆ ಯುದ್ಧ ಮಾಡುವಾಗ ಕೃಷ್ಣನ ಕೈಯಲ್ಲೇ ಸಾಯ್ತಾರೆ ಇಬ್ಬರು. ಅಲ್ಲಿ ಅನ್ಯಥಾ ಶರಣಂ ನಾಸ್ತಿ ಆಯಿತು ಅಂತ ಒಪ್ಕೊಂಡು ಎಲ್ಲರಿಂದನೂ ಗೌರವಯುತವಾಗಿ ಕಳುಹಿಸಲ್ಪಟ್ಟ. ಆದರೆ ಒಳಗಿನಿಂದ ಅವನಿಗೆ ಈ ಕ್ಷತ್ರಿಯರ ಮಾತು ಬೆಣ್ಣೆ, ಎದೆ ಚೂರಿ, ಈ ಬ್ರಾಹ್ಮಣರದ್ದು ಮಾತು ಚೂರಿ, ಎದೆ ಬೆಣ್ಣೆ. ಅವನು ಒಳಗಿನಿಂದ ಈ ನಿಷ್ಕಲ್ಮಶವಾಗಿ ಅವನಿಗೆ ಸಂಪತ್ತಾರ್ಥ ಕೊಟ್ಟು ಕಳಿಸಿದ್ದಾನೆ. ಆದರೆ ಇವನು ಹೊರಗೆ ಬಂದ ಮೇಲೆ ದ್ರುಪದನಿಗೆ ತಾಳ್ಲಿಕ್ಕೆ ಆಗಲಿಲ್ಲ ಆ ಅವಮಾನವನ್ನು. ಯಾಕಂದ್ರೆ ಎಲ್ಲರ ಮುಂದೆ ಇಡೀ ದೇಶವೇ ತನ್ನನ್ನು ಒಂಥರ ಕಸದ ಹಾಗೆ ನೋಡ್ತಾ ಇದೆ. ಈಗ ಅವನು ರಾಜ್ಯಕ್ಕೆ ವಾಪಸ್ ಹೋಗಲಿಲ್ಲ. ಕೂಡಲೇ ಕಾಡುಗಳಲ್ಲಿ ತಿರುಗಾಡಿದ್ದಾನೆ, ಆಶ್ರಮಗಳಿಗೆ ಹೋಗಿದ್ದಾನೆ. ಎಲ್ಲರ ಹತ್ರ ಒಂದೇ ಬೇಡಿಕೆ, ನನಗೆ ದ್ರೋಣಾಚಾರ್ಯರನ್ನು ಕೊಲ್ಲುವ ಮಗನನ್ನು ತಯಾರು ಮಾಡಿಕೊಡುವ ಯಜ್ಞವನ್ನು ನಡೆಸ್ಬೇಕು. ನೀವು ಯಾರು ಮಾಡ್ತೀರಿ? ದ್ರೋಣಾಚಾರ್ಯ ಹೆಸರು ಹೇಳಿದ ತಕ್ಷಣ ಎಲ್ಲರೂ ನಮ್ಮ ಹತ್ರ ಆಗಲ್ಲ ಅಂತ ಒಬ್ಬ ಶ್ರೇಷ್ಠ ಋತುಜನಿಗೆ ವಿರುದ್ಧವಾಗಿ ನಾವು ಕೃತ್ಯವನ್ನೆಲ್ಲ ಪ್ರಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಮಾಡಲ್ಲ.